ಇವನು ಓದ್ತಿದ್ದ ಹಾಗೆ ಆ ಯುಗೆ ಯುಗೆ ಆ ಜಯಕಾರ ಏನ್ ಹೇಳಿ ಸ್ವರ್ಗ ಸೋಪಾನ ಅಂತ ಕರೀತಾರೆ. ಇದಕ್ಕೆ ಸ್ವರ್ಗ ಸೋಪಾನ ಪ್ರಾಪ್ತಿರಸ್ತು ಹರ ನಮ ಪಾರ್ವತಿ ಪದೇ. ನೋಡ್ರಪ್ಪ, ಇದರಲ್ಲಿ ಇಷ್ಟು ಈ ಸೋಪಾನಾನ ಪಡ್ಕೊಂಡಿರ್ತಕ್ಕಂಥವ್ರನ್ನ ಈ ದೇವಸಭೆ ನೋಡಿ ಇಲ್ಲೊಂದಿದೆ ರೆಗ್ಯುಲೇಷನ್. ತಿಮ್ಮಪ್ಪಂದಾಯ್ತು, ಆ ಬೊಮ್ಮಪ್ಪನ್ಗೆ ಆರ್ಡರ್ ನೋಡಮ್ಮ, ಅವ್ನು ಬರಲಿ ಜಗತ್ಗೆ. ನೋಡಪ್ಪ, ನೀನು ಹೋಗಿ ಜಗತ್ತಿನಲ್ಲಿ ಹೋಗ್ಬೇಕೀಗ, ನೀನು ಅವತಾರ, ನೀನು ನೋಡ್ಬೇಕು. ಶಕ್ತಿ ಇವನ್ ಶಕ್ತಿ ಅಲ್ಲ, ಅವನಿಗೆ ಗೊತ್ತಿರುತ್ತಲ್ಲ. ಶಿರಸ ವಹಿಸಿ ವಾಪಸ್ ಸೀದಾ ಬರಬೇಕು ಈ ಜಗತ್ತಿಗೆ. ನಿಮ್ಮಂತವ್ರ ಏನಾನ ದೊಡ್ಡ ಮನೆ ಕಟ್ಟಿ ಒಂದು ಗುಡ್ಸಲ್ಲ ಒಂದು ದಿವಸ ಮಲ್ಕಪ್ಪ ಅಂತ ಏನಂತೀರ? ಯಾರೋ ಒಬ್ರು ಬರ್ತಾರೆ ನಮಗೆ ನೋಡಿ ಸರಿಯಾದೆಲ್ಲ ಎಕ್ವಿಪ್ಮೆಂಟ್ಸ್ ಇದ್ರೆ ಇಲ್ಲೇ ಇಟ್ಬಿಡ್ಬೋದು ಅಂತ. ಆ ಎಕ್ವಿಪ್ಮೆಂಟ್ಸ್ ಮಾಡು ಮನೆ ಏನೋ ಮಾಡಿ ನನಗೆ ನೋಡಿ ಅಟ್ಯಾಚ್ ಇರಬೇಕು, ಬೇರೆ ಇದ್ರೆ ನಾನು 25 ಸಲ ಹೇಳ್ಬೇಕಾಗುತ್ತೆ ಅಂತ ಫೋನ್ ಮಾಡು. ಬೇರೆ ಮಾಡೋಣ ನಿಮಗೆ ಮಾಡ್ಕೊಡ್ತೀವಿ ಅಂದರೆ 25 ಸಲ ಹೇಳ್ಬೇಕು ನಾನು, ಅದಕ್ಕೆ ಅಟ್ಯಾಚ್ ಇರಬೇಕು ನಾನು ಇನ್ನೇನು ಮಾಡ್ತೀನಿ. ಇರೋದೇ ಜಿಂಕ್ ಶೆಟ್ಟು ನಂದು. ಇನ್ನು ಅದಕ್ಕೆ ಹಿಂಗೆ ನೋಡ್ಬೇಕು, ಯಾಕಂದ್ರೆ ಅವ್ರು ಹೇಳಿದ್ಮೇಲೆ ಅವ್ರ ಮನಸ್ಸು ತೃಪ್ತಿ ನೋಡ್ಬೇಕೇನೋ ಇಲ್ಲಿ ಅಲ್ಲ. ಆ ತರಹ ಅಂತ ಒಂದು ಸ್ವರ್ಗ ಸೋಪಾನದಲ್ಲಿ ಇರ್ತಕ್ಕಂಥ ಅವರಿಗೆ ಈ ಜಗತ್ತಿಗೆ ವಹಿವಾಟಿಗೆ ಆರ್ಡರ್ ಮಾಡ್ತಾರೆ. ಶಿರಸಾ ವಹಿಸಿ ಬರ್ತಾರೆ. ಕರ್ತವ್ಯ ನಿಷ್ಠರಾಗಿರ್ತಾರೆ. ಕರ್ತವ್ಯ ಭ್ರಷ್ಟರಾಗಿರ್ತಕ್ಕಂಥವ್ರನ್ನ ಕರ್ತವ್ಯ ನಿಷ್ಠರಾಗಿ ಪರಿವರ್ತಿಸ್ತಕ್ಕಂಥ ಒಂದು ಶಕ್ತಿಯುಳ್ಳವರಾಗಿರ್ತಾರೆ. ಇಂಥದ್ದು ಗುರುಗಳ ಅವತಾರ. ಅವರಿಗೆ 15 ರೆಗ್ಯುಲೇಷನ್ ಮಾಡಿ ದೇವಸಭೆ ಒಳಗೆ 15 ಎಷ್ಟೋ 15 ರೆಸರ್ವೇಷನ್ ಮಾಡಿದ್ದಾರೆ. ಅದಕ್ಕೆ ನೋಡಿ ಪಕ್ಷ 15ಕ್ಕೆ ಒಂದು ಮಾಸ 2 ಮಾಸ ನೋಡಿ ಪೌರ್ಣಮಿ ಅಮಾವಾಸ್ಯೆ ಅಂತ ಕರೀತಾರೆ. ಈ 15ರಲ್ಲಿ ಅವ್ರು ತಿರ್ಗಾ ಬರಬೇಕು ಜಗತ್ಗೆ. ಹೀಗೆ ಪುನರಪಿ ಜಗತ್ ಬರ್ತಾರೆ, ಅವ್ರ ಕರ್ತವ್ಯ ಅವರು ಭರಿಸ್ತಾರೆ. ಹೀಗೆ ಹಲವಾರು ಅವತಾರಗಳು ನಮ್ಮ ಗುರುಗಳು ದೃಶ್ಯರಾಗಿರೋದು ಕೂಡ. ಪುನರಾಗಮನ ಅಂದರೆ ಪುನರಾಗಮನ ಅವರಾಗದೇ ಇದ್ರೆ ಇನ್ನೊಬ್ಬರಿಗೆ ಶಕ್ತಿಯಲ್ಲಿ ಬರುತ್ತಪ್ಪ. ಪುನರಾಗಮಿಸಿ ಯಾರಲ್ಲಿ ಆ ಕರ್ತವ್ಯ ನಿಷ್ಠೆ ಅನ್ನೋದನ್ನ ಇದೆ ಅವರನ್ನ ಶೋಧನೆ ಮಾಡಿ ಅವರನ್ನ ವಿದ್ಯಮಾನವರನ್ನ ಒಂದು ಶ್ರೇಣಿಗೆ ಸೇರಿಸಿ ಹೋಗ್ತಕ್ಕಂಥ ಶಕ್ತಿ ಅವರಿಗಿರೋಣದಿಂದ ಇನ್ನೊಬ್ಬರಿಗೆ ಆ ಸ್ವರ್ಗದಲ್ಲಿ ನೋಡೋರಿಗೆ ಇವ್ರು ಕಾಣ್ತಾರೆ, ನಮ್ಮ ಅಪ್ಪಿದಲ್ಲಿ ಬಿಡು ನನ್ಗೇನು. ಅಪ್ಪ ಅಮ್ಮ ಯಾರು ನ್ಯಾಯವಾಗಿ ನೋಡ್ತಾರೆ, ಕಣ್ ತೆಗೆದು ಅವ್ರಿಗೆ ಅಪ್ಪ ಅಮ್ಮ ಪರಮಾತ್ಮನೇ. ಈ ಅಪ್ಪ ಅಮ್ಮ ಇರ್ತಾರೆ. ಈ ಅಪ್ಪ ಅಮ್ಮನೂ ಆ ಪರಮಾತ್ಮನ ಸ್ವರೂಪದಲ್ಲಿ ನೋಡಿದ್ರೆ ಅವ್ರಿಗೆ ಪರಮಾತ್ಮನೇ ಸಿಗ್ತಾನೆ. ಹಾಗೆ ಜಗತ್ತಿನಲ್ಲಿ ನೋಡಿ ಸ್ವರ್ಗ ಇರ್ತಕ್ಕಂಥ ಅಂಥ ಒಂದು ಸ್ವರ್ಗ ಸೋಪಾನಮಯವಾದ ಒಂದು ವೈಖರಿಯನ್ನ, ಒಂದು ಸುಖವನ್ನ ತ್ಯಾಜ್ಯ ಮಾಡಿ ತೃಣೀಕರಿಸಿ ಈ ಜಗತ್ತಿಗೆ ಬರಬೇಕಾದ್ರೆ ಅವರ ಸ್ವರ್ಗದ ಆ ಪರಮಾತ್ಮನ ಒಂದು ದಿವ್ಯವಾದ ಒಂದು ಜ್ಞಾನ ಇಲ್ಲದೇ ಇದ್ರೆ ಅವ್ರಿಗೆ ಎಲ್ಲಿ ಶಕ್ತಿ ಬರುತ್ತೆ ಯೋಚನೆ ಮಾಡಿ. ಇದಕ್ಕಾಗಿ ಗುರು ಸ್ವರೂಪ ಅನ್ನೋದು ನಿಯಮಗಳನ್ನ ಇಲ್ಲಿ. ಅದಕ್ಕೇನೆ ನಮ್ಮ ಗುರುಗಳು ಅವರಿಗೆ ನೋಡಿರೋರು ಬರ್ತಿದ್ದಾರೆ. ಇವರಿಂದಲೇ ನೀತಿ ನಿಯಮ ಸದಾಚಾರ ಸರ್ವಸ್ವವೂ ಕೂಡ ಗುರುಗಳಿಂದಲೇ ಮುಕ್ತವಾಗುತ್ತೆ. ಗುರುಗಳಿಂದಲೇ ನಾವು ಅರ್ಥ ಮಾಡಿಕೊಳ್ಬೇಕು ಅನ್ನೋದನ್ನ ಸಾರಿ ಹೇಳಿದ್ದಾರೆ. ಅಂಥ ಮಹಾಪ್ರಭುಗಳು ಈ ದಿವಸ ನಮಗೆ ಕೊಟ್ಟು ಹೋಗಿದ್ದಾರೆ. ಅದರಲ್ಲಿ ಕೊಟ್ಟು ನಮಗೆಲ್ರಿಗೂ ಪುನರ್ದರ್ಶನ ನೋಡಿ, ಇವತ್ತು ಪುನರ್ದರ್ಶನ ಕೊಟ್ಟ ಹಾಗೆ. ಅದಕ್ಕೆ ನಾವು ಮೊದಲು ಇದನ್ನ ಔದುಂಬರವೇ ಸ್ವರ್ಗ ಸೋಪಾನಮಯವಾದ್ದು. ಆ ಸೇವೆ ಮಾಡಿದ್ರೆ ಎಲ್ರಿಗೂ ಮನಸ್ಸು ಪರಿವರ್ತನೆ ಆಗುತ್ತೆ ಅಂತ ಇಲ್ಲಿ ಶುರು ಮಾಡಿದ್ರು ಗುರುಗಳು. ಆಮೇಲೆ ಬರ್ತಾ ಔದುಂಬರ ಅವರೇ ಸ್ವರ್ಗ ಸೋಪಾನಮಯರಾಗಿ ಸ್ವರ್ಗ ಅಪವರ್ಗಿಗಳಾಗಿ ಇಲ್ಲಿ ದರ್ಶನ ಕೊಟ್ಟ ಮೇಲೆ ಇವಾಗ ಪುನರ್ದರ್ಶನ ಪ್ರಾಪ್ತಿರಸ್ತು, ದರ್ಶನ ಕೊಡಬೇಕು, ತಿರ್ಗಾ ದರ್ಶನ ಕೊಡ್ತೀನಿ ಅಂತ ಹೇಳಿ ನಮ್ಮ ಗುರುಗಳು ನೋಡಿ. ಈಗ ಹೇಳಿದ್ರೆ ನಾವು ನಮ್ಮ ಗುರುಗಳನ್ನ ಅವರು ಎಂಥ ಅವತಾರ, ಅವ್ರದ್ದು ಒಂದು ಅವತಾರ ಸಮಾಪ್ತಿ, ಅವರು
800 ವರ್ಷದಿಂದ ಅವ್ರು ತೋರಿಸಿರೋದು ಎಲ್ಲರಿಗೂ ಅದೇ ಒಂದು ಮಾರ್ಗ. ಅದಕ್ಕೆ ಅದೃಶ್ಯಮಯ ಜಲದಲ್ಲಿ ಗಂಗೆ ಒಳಗೆ ಅದೃಶ್ಯರಾಗಿ ಶ್ರೀಶೈಲದ ಮಲ್ಲಿಕಾರ್ಜುನಲ್ಲಿ ಐಕ್ಯವಾದವು ಅಂತ ಪ್ರತೀತಿ ಇದೆ. ಆ ತರಹನೇ ಅವರು ಇಲ್ಲಿ ಆ ಸ್ವಾಮಿ ಔದುಂಬರೇಶ್ವರರಲ್ಲಿ ಸದಾ ಸರ್ವಕಾಲದಲ್ಲಿಯೂ ಕೂಡ ಅವರು ಸ್ವರೂಪ ದರ್ಶನ ಕೊಟ್ಟು ನಮ್ಮನ್ನು ಉದ್ಧಾರ ಮಾಡ್ತಿದ್ದಾರೆ ಎನ್ನುವುದನ್ನ ನೋಡಿ. ಮಾನವರು ಈ ಕಲಿಯುಗದೊಳಗೆ ಈ ಕಲಿಧರ್ಮ ನಮ್ಮನ್ನ ಹೇಗೆ ಬಾಧಿಸುತ್ತೆ, ನಾವು ಹೇಗಿದ್ರೆ ಈ ಕಲಿಯಿಂದ ನಾವು ದೂರವಾಗಿ, ನಾನು ಹೇಳಿದ್ನಲ್ಲ ಇಂಥ ಒಂದು ಸೋಪಾನ ಪಡ್ಕೊಳ್ಳೋಕೆ ಅವಕಾಶ ಇದೆ ಅಂತ ತೀರ್ಮಾನ ಮಾಡಬೇಕು. ಅದಕ್ಕೆ ಹೇಳ್ತಾರೆ, ನೀ ಕರೆದಾಗ ನಾ ಬರುವೆ. ನೀನು ಹೇಳು, ನೀ ಕಳಿಸಿದಾಗ ನಾನು ಹೋಗುವೆ, ನೀ ಕರೆದಾಗ ನಾ ಬರುವೆ, ನೀನು ನೋಡಿಸಿದ ನೀ ಬಿಟ್ಟ ಆಟವನ್ನು ನಾ ಆಡುವೆ. ನೀನು ಹೇಳಿದ ಆಟ ಆಟ, ಪ್ರಪಂಚ ಇದೊಂದು ಆಟ ಅಂತ ಜ್ಞಾನಿಗಳು ಹೇಳ್ತಾರೆ. ಇದೊಂದು ಆಟ ಸರಿಯಾದ ಆಟ ಆಡು. ಫುಟ್ಬಾಲ್ ಆಡಿ ಕಾಲು ಹುಡ್ಕೋಬೇಡಯ್ಯ, ಕ್ರಿಕೆಟ್ ಆಡಿ ತಲೆ ಹೊಡ್ಕೋಬೇಡಯ್ಯ, ಸರಿಯಾದ ಆಟ ಆಡು. ಆಟ ಅಂದ್ರೆ ಏನು? ಪ್ರಪಂಚದಲ್ಲಿ ಹುಟ್ಟಿದಾಗೆ ನಿಂತಿದ್ದಾಗೆ ಅಂಟಿದಾಗೆ ನೋಡಿ. ನೀರಗುಳ್ಳೆಯ ಮರಿಯಲ್ಲೀಗನು ಓದಿ ಕೆಡುವುದು ಬೃಹಧನಗಳು, ನಾಡಿ ಮಕ್ಕಳು ಋಣವ ತೀರಲು ಹೇಳದೋಗುವರೋ, ಯಾರ ನಂಬಿದರೂರೆ ಸದ್ಗತಿಯ ತೋರುವರೆ. ಸದ್ಗತಿ ಅಂದ್ರೆ ಏನು? ಸ್ವರ್ಗದ ಗತಿ ಸದ್ಗತಿಯ ತೋರುವರೆ. ನೀನೊಬ್ಬನಲ್ಲದೆ ಶ್ರೀರಾಮ ರಕ್ಷಿಸು ನಮ್ಮನವರದ, ಅನವರದ ರಕ್ಷಿಸು ನಮ್ಮನವರದ ಹೇಳಿದ್ದಾರೆ ನೋಡಿ. ಯಾವುದು ನೀರುಗುಳ್ಳೆ ಅಷ್ಟು ಕಾಣುತ್ತೆ, ಒಂದು ಸ್ವಲ್ಪ ಹೊಡೆದೋಗುತ್ತೆ. ಹಾಗೆ ಈ ಸಂಸಾರ ಇದೆಲ್ಲ ತೋರಿಸುತ್ತೆ. ಅಂದ್ರೆ ವೈರಾಗ್ಯ ಇಲ್ಲದೆ ಇದ್ರೆ ಮನುಷ್ಯ ಅಲ್ಲ ಅಂತ ಹೇಳುತ್ತೆ. ಇದು ವೈರಾಗ್ಯ ತಗೊಂಡು ನಾವು ಹೇಗೆ ನೋಡೋದು? ನಾವು ಇನ್ನೂ ಮಕ್ಕಳಿದೆ, ಮರಿ ಇದೆ, ಮದುವೆ ಮಾಡಬೇಕು, ಮುಂದೆ ಮಾಡಬೇಕು, ಈಗಾಗಲೇ ವೈರಾಗ್ಯ ತಗೊಂಡ್ರೆ ಹೇಗೆ ಇಲ್ಲ. ಅದೊಂದು ದೊಡ್ಡ ಮಾತು. ಪ್ರಪಂಚದಲ್ಲಿ ಅಟ್ರಾಕ್ಟ್ ಮಾಡೋದಕ್ಕೆ ಕಲಿ ನಮ್ಮನ್ನ ಅದಕ್ಕೆ ಸೇರಿಸ್ಕೊಳ್ಳುತ್ತೆ. ಆದರೆ ಅದರಿಂದ ನಾವು ತ್ಯಾಜ್ಯ ದೂರವಾದರೆ ಮಾತ್ರ ನಾನು ನಿಮ್ಗೆ ಇಷ್ಟೊತ್ತು ಹೇಳಿದ್ದ ಮಾರ್ಗ ಇವಾಗ ಎಲ್ಲದೆ ಹೋದರೆ ನೋಡಿ. ಇದನ್ನು ನಾನು ನಿಮ್ಗೆ ಯಾತಕ್ಕಪ್ಪ ಹೇಳಿದೆ ಅಂದರೆ, ಇಷ್ಟು ಜನ ಸೇರಿದಿರಿ, ಇಷ್ಟು ಜನವೂ ಕನ್ವರ್ಟ್ ಆಗು. ಬೇಕಾದಷ್ಟು ಪರಮಾತ್ಮನ ಒಂದು ದಿವ್ಯವಾದ ನಾಮವನ್ನು ಅರ್ಥವತ್ತಾಗಿ ನಾವು ಸ್ಮರಣೆ ಮಾಡ್ತಕ್ಕಂಥ ಅಭ್ಯಾಸ ನಾವು ಮೊದಲು ಮಾಡಬೇಕು. ಅದು ಬಿಟ್ಟು ಕೃತಕವಾಗಿ ನೋಡಿ, ಒಂದು ಸೇವೆ ಮಾಡಬೇಕಾದ್ರೆ ಏನೋ ಒಂದು ಕಾರ್ಪಣ್ಯ, ಯಾವುದೋ ಒಂದು ಕಷ್ಟ ಬಂತು, ಅದಕ್ಕಾಗಿ ದೇವರಿಗೆ ಹೋಗಿ ನಮಸ್ಕಾರ ಆಗಬೇಕು ಅನ್ನೋದು ಮನಸ್ಸು ಮಾಡಬಾರ್ದು. ಆ ಕಷ್ಟ ಯಾತಕ್ಕಪ್ಪ ಬರುತ್ತೆ? ನನ್ನನ್ನು ಒಳ್ಳೆಯ ದಾರಿಗೆ ಎಳೆಯೋದಕ್ಕಾಗಿ ಆ ಕಷ್ಟ ಬರುತ್ತೆ ಅಂತ ತೀರ್ಮಾನ ಮಾಡಬೇಕು. ಅಯ್ಯೋ ಬಿಡುತ್ತೆ, ಅವ್ರು ಬಾ ಅಂತಾರೆ, ಬೆಳಗಿನ ಜಾವಕ್ಕೆ ಬಂದು ಸ್ನಾನ ಮಾಡುವಂತಾರೆ, ಎಲ್ಲಪ್ಪ ಮಾಡೋದು, ರಾಮ ಒಳ್ಳೆ ಕೆಲಸ ಕೊಟ್ಟಪ್ಪ, ನಿಮಗೆಲ್ಲ ಒಂದು 4 ನನಗೆ ಅನುಭವ ಅಂದ್ಕೊಂತಾರೆ ಅಂದರೆ ನಾನು ಏನು ಹೇಳಿ? ಅವ್ರ ಮನಸ್ಸಿನಲ್ಲಿಯೋ ಎರಡೊತ್ತು ಬಂದು ನಮಸ್ಕಾರ ಅಂತಾರೆ, ನಾವು ಹೇಗಪ್ಪ ಹಾಕೋದು? ಏನೋ ಹೇಳಿದ್ದಾರೆ, ಮಾಡ್ತಿದ್ದು ಬಿದ್ದಿಲ್ಲ, ಮನೇಲಿ ಕಾಣಿಸುತ್ತೆ, ತಡಿ ಹೋಗಿ ಏನೋ ಮಾಡೋಣ. ನಾನು ನೋಡ್ತಾ ಇರೋದು ನಮಗೆಲ್ಲ ಗೊತ್ತು. ಯಾಕೆಂದರೆ ನಮ್ಮ ಅಪ್ಪನ ದರ್ಶನ ಇರೋವಾಗ ನಮಗೆಲ್ಲ ಗೊತ್ತಾಗದೇ ಇರುತ್ತೆ ಹೇಳಿ. ಹಾಗೆ ಇವತ್ತು ಕೂಡ ಗುರುಗಳು ಇವತ್ತೂ ಕೂಡ ಅವತಾರ ಸಮಾಪ್ತಿ ಮಾಡಿಲ್ಲ. ಸದ್ಗುರು ಮಹಾರಾಜ್ ಅವರ ಅವತಾರ, ಅವರ ಜಸ ಇಲ್ಲಿದ್ದೇ ಇದೆ. ಅವರು ಸ್ವರ್ಗದಲ್ಲಿದ್ದರೂ ಕೂಡ ಅವರಿಗೆ ಅಂಥ ಒಂದು 100% ಪಡ್ಕೊಂಡು ಸ್ವರ್ಗಕ್ಕೆ ಹೋದವರಿಗೆ ಇಲ್ಲಿ ಪ್ರಪಂಚದಲ್ಲೂ ಇರ್ತಾರೆ, ಆ ಸ್ವರ್ಗದಲ್ಲೂ ಇರ್ತಾರೆ. ಅವರಿಗೆಲ್ಲ ಒಂದೇ, ಎಲ್ಲ ನೋಡಿ ದೇವತೆಗಳೆಲ್ಲ ಈಚ್ ಅಂಡ್ ಇಂಡಿವಿಜುವಲ್ಸ್ ಕಾಣಿಸ್ತಾರೆ. ಅವ್ರದ್ದೆಲ್ಲ ಈ ಪ್ರಪಂಚಕ್ಕೆ ಕೂಡಾಗಬಹುದು. ಅವರು ನಮಗೆ ಫಸ್ಟ್ ಕ್ಲಾಸ್ ದರ್ಶನ ಕೊಡ್ತಾರೆ. ಹೀಗೆ ಜಗತ್ತಿನಲ್ಲಿ ಪರಮಾತ್ಮನ ಸ್ವರೂಪ ಕಲಿಧರ್ಮವನ್ನ ದೂರ ಮಾಡೋದಕ್ಕಾಗಿ ಪದೇ ಪದೇ ಕ್ಷಣೆ ಪದೇ ಅವತಾರ ಮಾಡಿ ಆದಷ್ಟು ಎಷ್ಟು ಜನ ಅವ್ರನ್ನ ಆಚರಿಸ್ತಾರೋ ಅವರಿಗೆ ಒಂದಲ್ಲ ಒಂದು, ಅವ್ರಿಗೆ ಏನೇನು ಬೇಕೋ ಅವ್ರನ್ನ ಗೋಬಳ ಹೇಳ್ತಲ್ಲ. ಈಶ್ವರನ ಕೆಲಸ ಏನು? ನೈಸ್ ಮಾಡೋದು. ಹೊರಟೊಟ್ಟಾಗಿ ಸೃಷ್ಟಿ ಮಾಡ್ತಾನೆ ಬ್ರಹ್ಮ, ಅದನ್ನೇ ಸ್ವಲ್ಪ ಸ್ಥಿತಿ ಜೀವಗಳೇ ಕೊಟ್ಬಿಡ್ತಾರೆ, ಸೃಷ್ಟಿ ಮಾಡ್ಬಿಡ್ತಾರೆ ವಿಷ್ಣು. ಅದೇ ಇವನು ಈಶ್ವರನು
ನೋಡಪ್ಪ ನಾನು ನಿನ್ನನ್ನು ಜಪ ತಪ ಅದಕ್ಕೇನೆ ಹೇಳ್ತಾರೆ ಈಶ್ವರರೇ ನಮಗೆ ನೋಡಿ ತೀರ್ಥ ಪ್ರದಾನ ಮಾಡ್ತಾರೆ. ತೀರ್ಥಕ್ಕೆ ಈಶ್ವರೇ ಏನು ಅಭಿಷೇಕ ಪ್ರಿಯ ಶಿವ ಅಲಂಕಾರ ಪ್ರಿಯೋ ವಿಷ್ಣು ವೇದ ಪಾರಾಯಣೋ ಬ್ರಹ್ಮ. ನೋಡಿ ಬರೀ ಬ್ರಹ್ಮನಿಗೇನಿದ್ರು ಮಂತ್ರ ಪಠಣ, ಅದೇ ಅಭಿಷೇಕ ಈಶ್ವರ. ನೋಡಿ ಎಲ್ಲ ಸೇರುತ್ತೆ ನೋಡಿ. ಮಂತ್ರ ಪಠಣ ಇಲ್ದಿರ ಈಶ್ವರಿಗೆ ಅಭಿಷೇಕ ಆಗಲ್ಲ, ಅಲಂಕಾರ ಇಲ್ದಿರ ಈಶ್ವರಿಗೆ ಆಗಲಿ ಯಾರೇ ಸುಮ್ಮನೆ ಆಗೇ ಬರೋದಿಲ್ಲ. ಒಂದು ಹೂವಾದರೂ ಇರ್ತಾರೆ, ಒಂದು ಗಂಧ ಆದರೂ ಇರ್ತಾರೆ ನೋಡಿ. ಅಲ್ಲಿ ವಿಷ್ಣು ಸೇರ್ಕೊಂಡ್ಬಿಟ್ಟ, ಈಶ್ವರನು ವಿಷ್ಣು ಸೇರ್ಕೊಂಡ್ಬಿಟ್ಟ. ಹಾಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಇದನ್ನು ತೋರಿಸಿರ್ತಕ್ಕಂಥ ಅವರು ಗುರುಗಳೇ ಶಿವಾಯಿ ಯಾರೊಬ್ಬರೂ ತೋರಿಸಿಲ್ಲ, ಯಾರನ್ನೂ ನಂಬಬಾರದು. ಮಾನವರಾಗಿರ್ತಕ್ಕಂಥವರು ಕೃತಕ ಜೀವಿಗಳಾಗಬಾರದು. ಕೃತಕ ಜೀವಿಯೇ ಇದು. ಈ ಕೃತಕವನ್ನ ನಾವು ಇದು ಕ್ಷಣ, ಇದು ಟೆಂಪರರಿ ಮೆಷರ್, ಟೆಂಪರರಿಯಾಗಿ ನಿಲ್ತಕ್ಕಂಥದ್ದು. ಇದಕ್ಕೆ ಯಾವ ವಿಧವಾದ ಶಾಶ್ವತವಾದ ಇಲ್ಲೇ ಇರಬೇಕಾದ ಶಕ್ತಿ ಈ ದೇಹಕ್ಕಿಲ್ಲ. ಯಾವತ್ತೂ ನಶ್ವರ, ಅಶ್ವರವಲ್ಲ ಇದು, ನಶ್ವರವಾದ ದೇಹ. ಈ ನಶ್ವರವಾದ ದೇಹವನ್ನು ಕಾಲಕಾಲಕ್ಕೆ ಕ್ಷಣ ಕ್ಷಣಕ್ಕೆ ಪರಂಧಾಮನಿಗೆ ಅರ್ಪಣೆ ಮಾಡತಕ್ಕಂಥ ವಿಹಿತವನ್ನ ನಾವು ಅಭ್ಯಾಸ ಮಾಡತಕ್ಕಂಥದ್ದು. ಈ ಒಂದು ಅವಕಾಶಕ್ಕಾಗಿ ಇಂಥ ಒಂದು ವಿಜೃಂಭಣೆಯಾದ ಒಂದು ಅವಕಾಶವನ್ನು ಗುರುಗಳು ಸಾಕ್ಷಾತ್ ಪ್ರತ್ಯಕ್ಷವಾಗಿ ಏನಪ್ಪ ಪ್ರತ್ಯಕ್ಷವಾಗಿ ಕಂಡದನ್ನು ಪ್ರಮಾಣಿಸಿ ನೋಡುವಂತ ಹಾಗೆ ಪ್ರತ್ಯಕ್ಷವಾಗಿ ನಮಗೆ ಇವತ್ತಿಗೂ ಗೋಚರಿಸ್ತಾ ಇದ್ದಾರೆ. ಇವತ್ತಿಗೂ ಆ ಪಾದಾರದಿಂದವನ್ನ ಈ ಒಂದು ನಮ್ಮ ಚಕ್ಷುಗಳಿಗೆ ನೋಡೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಇಂಥ ಒಂದು ದಿವ್ಯವಾದ ಒಂದು ಸಂದರ್ಭವನ್ನು ನಾವು ಕ್ಷಣೇ ಕ್ಷಣೆ ದಿನೇ ದಿನೇ ನಮ್ಮ ದಿನಚರ್ಯೆಯಲ್ಲಿ ಬರೀ ಕೃತಕವಾದ ವ್ಯವಹಾರ ನಮಗೆ ಅಂಟ್ಕೊಳ್ಳುತ್ತೆ. ಅದಕ್ಕೆ ನಾವು ಆದಷ್ಟು ಶ್ರದ್ಧಾ ಕೊಡ್ತಾ ಈ ಪರಂಧಾಮನ ಒಂದು ಪರಮೇಶ್ವರನ ಒಂದು ಪಾದಾರವಿಂದದ ಒಂದು ಚಿಂತನೆ, ಅವನ ಸ್ಮರಣೆ, ಅವನ ಧ್ಯಾನ, ಅವನ ಜಪ, ಅವನ ಪಾರಾಯಣ ಅದರಲ್ಲೇ ತಲ್ಲೀನವಾಗಿ ಈ ದಿನವಿಡೀ 24 ಗಂಟೆ 12 ಗಂಟೆ ಕೆಲಸ ನೋಡಿ. ಅವನು ನಮಗೆ ಎಚ್ಚರ ಇರೋದು 12 ಗಂಟೆ. 12 ಗಂಟೆ ಒಳಗೆ ಸಾಧ್ಯವಾದಷ್ಟು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಅವನ ಪಾದಾರವಿಂದದ ಒಂದು ಚಿಂತನೆಯಲ್ಲಿ ಇರೋದೇ ಮಾನವನ ಇತಿಹಾಸ. ನೋಡಿ ಪೂರ್ವಜರು ಎಷ್ಟು ಪರಮಾತ್ಮನಿಗೆ ನಮ್ಮಿಂದ ಎಷ್ಟು ಕೆಲಸ ಇದೆ. ಅವನೇ ನಮಗೆ ತಂದೆ ತಾಯಿ ಶಿವಾಯಿ. ಯಾರು ಬೇರೆ ತಂದೆ ತಾಯಿಗಳನ್ನು ಶಾಶ್ವತ ಅಲ್ಲ. ಶಾಶ್ವತವಾದ ತಂದೆ ತಾಯಿ, ಶಾಶ್ವತವಾದ ನಮಗೆ ಮನೆ ಇದ್ದೇ ಇದೆ. ಆ ಶಾಶ್ವತವಾದ ಮನೆಗೆ ನಾವು ವ್ಯವಹರಿಸಬೇಕೇ ಹೊರತು ಅಶಾಶ್ವತವಾದ ಮನೆಗೆ ಅಶಾಶ್ವತವಾದ ಒಂದು ವ್ಯವಹಾರಕ್ಕೆ ನಾವು ಗಮನ ಕೊಟ್ಟರೆ ಮಾನವ ಜೀವ ವ್ಯರ್ಥವಲ್ಲ. ವ್ಯರ್ಥ ಮಾಡ್ಕೋಬಾರ್ದು. ಮಾನವ ಜೀವ ಅತಿ ದುರ್ಲಭ. ಅದಕ್ಕೇನೆ ನೀನು ಯಾವ ಕಳಿಸಿದ್ರೆ ಅವ ಹೋಗ್ತೀನಪ್ಪ ಅಂತಾರೆ. ಅಂಥ ಸ್ವರ್ಗ ಭೋಗಾನ ಬಿಟ್ಬಿಟ್ಟು ಬಂದ್ಬಿಡ್ತಾರೆ. ನೀನು ಯಾವಾಗ ಜಗತ್ತಿಗೆ ಹೋಗು ಅಂದ್ರೆ ಹೋಗ್ತೀನಪ್ಪ, ನೀನು ಬಾ ಅಂದ್ರೆ ಬರ್ತೀನಪ್ಪ. ನೀ ಯಾವಾಗ ಬಾ ಅಂದ್ರೆ ಹೋಗ, ನಾಳೆ ಬರ್ತೀನಿ ಅಂತ ಹೇಳೋಲ್ಲ. ಇಲ್ಲ ಬಾ ಇವತ್ತಾಗಲ್ಲ, ಇನ್ನೊಂದು 2 ತಿಂಗಳು ಇರಬೇಕು, ಇಲ್ಲಿ ಚೆನ್ನಾಗಿದೆ ಬರ್ತದೆ ಅನ್ನಲ್ಲ. ಫಸ್ಟ್ ಕ್ಲಾಸ್ ಆಗಿರುತ್ತೆ ಸ್ವರ್ಗದಲ್ಲಿ. ಬಂದ್ಬಿಡುತ್ತೆ ರಿಪೋರ್ಟು ಗಮನಿಂದ. ನೀನು ನಾಳೆ ಬೆಳಿಗ್ಗೆ ಟಾಪ್ ತೂಗಳು ಮುಚ್ಚಿ ಕೊಟ್ಟೋಗ್ಬೇಕು. ಯಾರು ಒಬ್ಬರು ಕೂಲಿಯವ್ರ ಮನೆ ಮುಟ್ಬೇಕು. ಇಲ್ಲ ನಾನು ಮಹಾರಾಜರ ಹೋಟೆಲ್ ಭಾಗ್ಯ ಕೊಡು ಕ್ರಮ ಕಲಿಕೆ ಕೊಡಲಿಲ್ಲ. ಹೀಗೆ ವ್ಯವಹಾರ. ನೀನು ಆಡಿಸಿದ ಆಟ ಆಡುವೆ. ನೀನೇನು ಆಟ, ನೀನು ಯಾವ ಆಟಕ್ಕೆ ಬಿಟ್ಟರೆ ಆಟ ಇಲ್ಲೇನಿಲ್ಲ. ಅದಕ್ಕಾಗೇ ಬಲ್ಲಂತ ಜ್ಞಾನಿಗಳು ತಮ್ಮದು ಏನೊಂದೂ ಇಲ್ಲಿ ಯಾವ ವ್ಯವಹಾರವನ್ನು ಕೂಡ ಗೋಪ್ಯವಾಗಿ ಕೊಡೋದೇ ಇಲ್ಲ. ಅವರು ಗೋಪ್ಯ ಇರೋದು ಹೇಳಿದ್ನಲ್ಲ, ಗೋಪ್ಯ ರೂಪ ಅದೇ ರೂಪ. ಈ ತರಹ ಜಗತ್ತಿನಲ್ಲಿ ಮಾನವರು ಇದನ್ನ ಪ್ರತಿ ಬಹುಳ ಪಾಠ್ಯಮೂ ಕೂಡ ಈ ವಿಷಯಗಳನ್ನು ಕೇಳಿದ್ರೆ ನಿಮ್ಮ ಮನಸ್ಸು ನಿರ್ಮಲ ಚಿತ್ತದಿಂದ ಕೂಡಿರ್ತಕ್ಕಂಥ ಮನಸ್ಸಾಗುತ್ತೆ. ಇದು ಗುರು ಸಮ್ಮುಖದಲ್ಲಿ ನೆರೆದಿರ್ತಕ್ಕಂಥ ಸಮಸ್ತ ದೇವತೆಗಳ ಒಂದು ಈಕ್ಷಣೆಯಲ್ಲಿ ನುಡಿದಿರ್ತಕ್ಕಂತಹ ವಾಕ್ಯ. ಈ ವಾಕ್ಯವನ್ನ ಹುಸಿಯಂದು ನಂಬದವರು ಏನೋ ಇದು ಸುಳ್ಳು ಅಂತನ್ನೋರು ಅದನ್ನು ಹೇಳೋದಿಲ್ಲ. ನಾನು ಇಲ್ಲಿ ಬೇಕಾದ ದೇವತೆಗಳಿದ್ದಾರೆ, ಅಷ್ಟು ಅಂದ್ಬಿಡ್ತಾರೆ. ಏನೋ ನೋಡಿ ಕೃತಿಯುಗದಿಂದ ಏನೇನಾಗಿದೆಯೋ ನೀವೇ ಕೇಳ್ಕೊಂಡು ಬಂದ್ರೆ ಅದನ್ನೇ
ಇದನ್ನೆಲ್ಲ ಹೇಳ್ಬೇಕಾದ್ರೆ ಏನು ಅಂದರೆ ಇದು ನಿಮಗೆ ತಟ್ಟಲಿ ಅಂತ ನಿಮ್ಮ ಮನಸ್ಸಿಗಿಂತ ಇದು ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ಬುದ್ಧಿಗುದಿಂದ ನಾನು ಹೇಳ್ಕೊಂಡು ಬಂದೆ. ಮಾನವರ ಇತಿಹಾಸ ಕೃತಿಯುಗ, ತ್ರೇತಾಯುಗ, ದ್ವಾಪರ ಯುಗ, ಈಗ ಕಲಿಯುಗದಲ್ಲಿ ನೀವಿರಬೇಕಾದ ನಿಮಗೆ ಅದೇ ಒಂದು ಸಿರಿನಾಮೆ ಇದೆ. ಇವತ್ತಿಗೂ ಕೂಡ ಕೃತಿಯುಗದೊಳಗೆ ಏನು ಸೃಷ್ಟಿ ಮಾಡಿದಾನೋ ಪರಮಾತ್ಮ ಅದೇ ದೇಹನ ಇವತ್ತು ನಿಮ್ಮನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾನೆ. ಅದರ ಒಳಗಡೆ ಇರ್ತಕ್ಕಂಥ ಮನಸ್ಸು ಮಾತ್ರ ನಿಮಗೆ ಸೇರಿದ್ದಾಗಿದೆ. ಸ್ವಾರ್ಥ ತ್ಯಾಜ್ಯ, ಸ್ವಾರ್ಥ ಬಿಡಬೇಕು. ಬರೀ ಸ್ವಾರ್ಥ ದೂರ ಮಾಡಿ ಹೇಳಬೇಕು. ಸ್ವಾರ್ಥ ದೂರ ಮಾಡಿದ್ರೆ ಸದ್ಬುದ್ಧಿ ಬರುತ್ತೆ, ಸದ್ಬುದ್ಧಿ ಪ್ರಾಪ್ತಿರಸ್ತು. ಸ್ವಾರ್ಥನೇ ಇಟ್ಕೊಂಡ್ರೆ ಅಜ್ಞಾನಕ್ಕೆ ಒಯ್ಯುತ್ತೆ. ನಿಮಗೆಲ್ಲ ಎಚ್ಚರಿಕೆ. ಸದ್ಬುದ್ಧಿ ನಿಮಗೆ ಬಂದರೆ ನಿರ್ಮಲವಾದ ಮನಸ್ಸು ನಿಮಗೆ ಅದಾಷ್ಟೇ ಬರುತ್ತೆ. ಹಾಗೆ ಸ್ವರ್ಗದಲ್ಲಿ ಪೂರ್ಣ ತುಂಬ ಇದನ್ನು ಕರ್ಕೊಂಡು ಹೋದ್ರು ಹಾಗೆ ಕರ್ಕೊಂಡು ಕರೀತೀನಿ. ನಿರ್ಮಲವಾದ ಮನಸ್ಸು ಅಂದರೆ ಏನಪ್ಪ ಅಂದರೆ ಇದು ಯಾವುದು ಕೆಟ್ಟದ್ದು, ಇದು ಯಾವುದು ಒಳ್ಳೆಯದು, ಒಳ್ಳೇದು ಯಾವುದು, ಒಳ್ಳೆಯ ಕೆಟ್ಟ ದಾರಿ ನೋಡಿ. ದಾರಿ ನಾವು ದಾರಿ ಯಾವ್ದಂದ್ರಾಗೆ ಹೋಗ್ಬಿಟ್ರೆ ಕಾಲು ಬಿಡ್ತದೆ ನೋಡಿ. ಇದರಲ್ಲಿ ಅರ್ಥ ಇಷ್ಟೇ. ಪರಮಾತ್ಮ ನಮ್ಮನ್ನು ಕಲಿಸಿದ್ದಾರೆ. ಯಾಕೆ ಕಳಿಸಿದ್ದಾನೋ ಗೊತ್ತಿಲ್ಲ, ಯಾಕೆ ಕರ್ಕೊಂತಾನೋ ಅದು ಗೊತ್ತಿಲ್ಲ. ನಮಗೆ ಕಳಿಸಿದಾಗಲೂ ನಮಗೆ ಪ್ರಜ್ಞೆ ಇರಲ್ಲ, ಹೋಗೋವಾಗಲೂ ಇದ್ದಿದ್ದು ಪ್ರಜ್ಞೆ ಇರಲ್ಲ. ಕೆಲವರಿಗಂತೂ ವರ್ಷಾನುಗಟ್ಟಲೆ ಪ್ರಜ್ಞೆ ಇರಲ್ಲ. ಪ್ರಜ್ಞಾಹೀನರಾಗಿರ್ತಾರೆ. ಹೋಗಬೇಕು ಹೋಗಬಾರ್ದು ಬಳಲ್ತಾ ಇರುತ್ತೆ ಜೀವ. ಇಲ್ಲಿ ನೋಡೋರು ಇವ್ರು ತಗೊಂಡೋಗಿ ನರ್ಸಿಂಗ್ ಹೋಮ್ ನಾಲ್ಕು ಅನ್ಸುತ್ತೆ. ಇರೋರಿಗೆ ನರ್ಸಿಂಗ್ ಹೋಮ್, ಹೋಗೋರಿಗೆ ನಮ್ಮಪ್ಪ ಇಲ್ಲೇನಪ್ಪ ಇರಬೇಕೆ ನಂಗೆ ಭಯವಾಗುತ್ತೆ, ಹಿಡ್ಕೊ ನಾನು ಹಿಡ್ಕೊ, ಅಲ್ಲಿ ಹಿಡ್ಕೊ, ಇಲ್ಲಿ ಹಿಡ್ಕೊ, ಯಾತ್ಯಾತ ನೋಡಿ. ಪ್ರಜ್ಞಾಹೀನವಾಗಿರುತ್ತೆ ಈ ದೇಹ. ನೀವು ನೋಡ್ತೀರಿ ಕಣ್ಣಲ್ಲಿ ಆ ದೇಹ ಅನಿಸಿರುತ್ತೆ. ನಾನು ನೋಡಪ್ಪ ಟಕ್ಕಂತ ಏರೋಪ್ಲೇನ್ ಹೊರಟು ತಗೊಂಡೋಗ್ತೀನಿ ಅನ್ಕೋಬೇಡಿ. ನಿಮಗೂ ಮುಂದ್ರುಂದಿ ಮಸೂರು ಪಾಂಡಗ ಅಂತ ಹೇಳ್ತಾ ದೇವಣ್ಣ ನಿಮ್ಗೆ ಬಂದಿದ್ದಾನೆ. ಮುಂದ್ರುಂದು ಮಸೂರು ಪಾಂಡಗಯ್ಯೋ ಅದೇ ಮುದುಕರಾದ್ಮೇಲೆ ಏನು ಶಕ್ತಿ ಇರಲ್ಲ ಅಂತ. ಯಾವಾಗಲೂ ಶಕ್ತಿ ಇರೋ ಏನೇನು ಬೇಕೋ ಪರಂಧಾಮನ ವಿಷಯ, ಪರಂಧಾಮನ ಕಾರ್ಯ, ಪರಂಧಾಮನಿಗಾಗೇ ಈ ದೇಹ ಮುಟ್ಟಾಗಿದೆ. ಹರ ನಮಃ ಪಾರ್ವತೀ ಪದೇ. ಜ್ಞಾನ, ಭಕ್ತಿ, ವೈರಾಗ್ಯ ಅಂತ ಇದೆ. ಜ್ಞಾನ ಬಂದರೆ ಮಾತ್ರ ಭಕ್ತಿ ಬರುತ್ತೆ, ಭಕ್ತಿ ಬಂದರೆ ಮಾತ್ರ ವೈರಾಗ್ಯ ಬರುತ್ತೆ. ಇವು ಮೂರಲ್ಲೇ ತೊಳಲಾಗುತ್ತೆ. ಭಕ್ತಿ ಇದ್ರೆ ಜ್ಞಾನನೂ ಬರುತ್ತೆ, ಬಹುದು ಜ್ಞಾನ. ಭಕ್ತಿ ಬರೆಯುತ್ತದೆ ನಿಯಮಾನುಸಾರ. ಯಾರ್ಯಾರು ಏನೇನು ನಿಯಮ ಮಾಡಬೇಕೋ ಆ ನಿಯಮ ಅನುಸಾರವಾಗಿದ್ದರೆ ಮಾತ್ರ ಈ ಮೂರು ನಮ್ಮಲ್ಲಿ ಉದ್ಭವ. ಅದಕ್ಕೆ ಕಾರಣ ನಾವು ಮಾಡ್ತಕ್ಕಂಥದ್ದು ಏನು ಮಾಡಬೇಕು. ಅದಕ್ಕೆ ಜಪ, ಧ್ಯಾನ, ಪಾರಾಯಣ ಅಂತ ಹೇಳ್ತಾರೆ. ಮೂರು ಗುಣ ಇದೆ ಇಲ್ಲಿ. ಜಪ ಮಾಡ್ತಕ್ಕಂಥವ್ರು ಜಪ ಮಾಡಬೇಕು, ಧ್ಯಾನ ಮಾಡ್ತಕ್ಕಂಥವ್ರು ಧ್ಯಾನವೇ ಮಾಡಬೇಕು, ಪಾರಾಯಣ ಮಾಡ್ತಕ್ಕಂಥವ್ರು ಪಾರಾಯಣ ಮಾಡಬೇಕು. ಅದು ಪರಂಧಾಮನಿಗೆ ಕಾಲನ ಶರಣ, ಅವನಿಗೆ ವಿನಿಯೋಗ ಮಾಡ್ತಕ್ಕಂಥ ಅವಕಾಶ. ಇದನ್ನ ನಾವೆಲ್ಲ ಅಭ್ಯಾಸ ಮಾಡಬೇಕು ಅನ್ನೋದಕ್ಕಾಗಿ ಇಂಥ ಸಮಾರಂಭಗಳನ್ನೆಲ್ಲ ನಮಗೆ ಗುರುಗಳು ಗೋಚರಿಸಿದ್ದಾರೆ. ಹೀಗೇನೆ ಅವರ ಅವತಾರಗಳಲ್ಲಿ ಅನೇಕ ಸಮಾರಂಭಗಳನ್ನು ಗೋಚರಿಸಿದ್ದಾರೆ. ಅದಕ್ಕೇನೆ ತಿಂಗಳಿಗೂ ಇರುತ್ತಪ್ಪ, ಏನು ಇವಾಗ ರಜಾ ತಗೊಂಡಿದ್ದೀನಿ, ಇನ್ನೊಂದು ತಿಂಗಳಿಗೆ ಎಲ್ಲರೂ ರಜಾ ತಗೋದು ಅಂತ ಭಾವನೆ ಮಾಡಬಾರ್ದು. ಅಯ್ಯೋ ಒಂದು ಸೌಭಾಗ್ಯ ನೋಡಿ. ಹಾಗೇನೆ ಇಲ್ಲಿ ಗುರು ಸಾನ್ನಿಧ್ಯದಲ್ಲಿ ಏನು ನಡೆದರೂ ಒಂದು ಸೌಭಾಗ್ಯ. ನನ್ನ ಮನಸ್ಸು ನನಗೆ ನನ್ನ ಈ ದೇಹ ಪುನೀತವಾಗುತ್ತೆ. ಅಲ್ಲಿ ಒಳ್ಳೆಯ ದೇಹನ ಧರಿಸ್ಕೊಳ್ಳೋದಕ್ಕೆ ಅಂದರೆ ಒಳ್ಳೆ ಸುಂದರವಾದ ದೇಹವನ್ನು ಅವ್ರು ಮಾರ್ಪಾಡು ಮಾಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಒಂದು ಆಸಕ್ತಿ ಒಳಗೆ ಅಟೆಂಡ್ ಮಾಡಬೇಕಿರುತ್ತು. ಏನಪ್ಪ ಹೋಗ್ದಿದ್ರೆ ಏನಂತ ಅವ್ರು ಏನು ಅನ್ಕೊಂತಾರೋ ಅಂತ ಹೋಗೋಣ, ಹೇಗೆ ಹೋಗೋಣ ಅಂದರೆ ಇವತ್ತು ನೀವು ಹೇಳ್ಬೇಕಾದ್ದು ಅಲ್ಲಿ ಅವ್ರು ಏನಂದ್ರು, ಅಯ್ಯೋ ಹುಡುಗಡೆ ಹೊರಟ್ಬಿಟ್ರೆ ಹೇಗೆ, ನಮ್ಮ ಗತಿ ಏನು, ಆ ಭಾವನೆಯಲ್ಲಿರ್ಬೇಕು. ಅವರೆಲ್ಲ ಅಂಗರಾಜ್ಕೊಂಡಿದ್ದಕ್ಕಾಗಿದ್ದು ಸಮಾರಂಭ ಕೈಪಾಲಿಸಿದ್ದಾರೆ. ಇಲ್ಲೇ ಪುಷ್ಪಕ ವಿಮಾನ ಕಟ್ಬಿಟ್ರು 4 ಜನ ಜರದಲ್ಲಿ ಅದೃಶ್ಯರಾಗ್ಬಿಟ್ರು ಅಂದ್ಬಿಟ್ಟಿದ್ರೆ ನಮಗೇನು ಅದು ನೋಡಿದ್ದೆ ನಾವು. ಆ ಜಲ ಎಲ್ಲಿದೆಯೇ, ಇಷ್ಟಲ್ಲ ಕಲ್ಯಾಣಿ ಇದೆ, ಅಲ್ಲೇನು ಮಾಡೋ ಆಗಿತ್ತು ನಾವು. ಏನೇನೋ ಆಸೆ ಇದೆ ನಮಗೆ, ಅಂತ ಜಲ ಇಲ್ವಲ್ಲ, ಅಂತ ನದಿ ಅದನ್ನು ಏರ್ಪಾಟ್ ಮಾಡಿದ್ದೆ. ಅವನು ಇಷ್ಟ ನಾವು ಅದನ್ನ
ಮಲಿನ ಮಾಡಿಬಿಟ್ಟ ಅಂದ್ರೆ ವ್ಯಸನನೂ ಕೊಡೋದಿಲ್ಲ. ಯಾವ ಕಾರಣಕ್ಕಾಗಿ ಮಲಿನ ಮಾಡಿದ್ರು ಅದಕ್ಕೂ ಏರ್ಪಾಡು ಮಾಡಿದ್ದೆ. ಏನೋ ಸ್ವಾಮಿನ ಆ ಪುಷ್ಪಾಸನದಲ್ಲಿ ಜಲದಲ್ಲಿ ಬಿಟ್ಟು, ಆ ಗಂಗೆಯಲ್ಲಿ ಬಿಟ್ಟು, ಆ ಒಂದು ಪರಮ ಪಾವನೆಯಾದ ಗಂಗೆಯಲ್ಲಿ ಬೇಕಾದಷ್ಟು ಜನ ನಿಂತರೆ ಅವರಿಗೆ ಇರ್ತಕ್ಕಂಥ ಮನಸ್ಸು ದೂರವಾಗುತ್ತೆ ಅಂತ ತೀರ್ಮಾನ ಮಾಡಿ ಅದಕ್ಕೂ ಏರ್ಪಾಡು ಮಾಡಿದ್ದೆ. ಅದೇನೋ ಪ್ರಪಂಚದ ಕಲಿಧರ್ಮ ಅದನ್ನು ಮಲಿನ ಮಾಡಿಬಿಟ್ಟು ಆಮೇಲೇನೋ ಒಂದು ಕಲ್ಯಾಣಿ ಮಾಡಿದ್ದೀವಿ. ಆ ಕಲ್ಯಾಣಿಯಲ್ಲಿ ಅಷ್ಟರಲ್ಲೇ ನಾನು ಗುರುಗಳನ್ನ ಇದು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇದೊಂದು ಸೌಭಾಗ್ಯನ ಕೇಳ್ಕೊಂಡೆ. ನಮ್ಮ ಗುರುಗಳು ಇಲ್ಲಿಗೆ ಸ್ವರ್ಗದಿಂದ ಬಿಗಿ ಮಾಡಿಸ್ತಾನೆ, ಮಾಡೋ. ಎಷ್ಟು ಆನಂದ ಆಯಿತು ಅಂದರೆ ಅಷ್ಟು ಆನಂದ ಆಯಿತು. ಹೋದ ವರ್ಷದಿಂದ ಶುರು ಮಾಡಿದೆ. 2ನೇ ವರ್ಷ ಈ ಒಂದು ಸೌಭಾಗ್ಯ ಕಲಿಸಿದ್ರು. ನನ್ನ ಒಂದು ಪುಣ್ಯ ಇಂಥದ್ದನ್ನು ನಾವೆಲ್ಲರೂ ಕೂಡ ಇದೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಸ್ವರ್ಗ ಎಕ್ಸ್ಪ್ಲೈನ್. ಸ್ವರ್ಗ ಅನ್ನೋದು ಹೇಗಿರುತ್ತೆ, ಆ ಊರು ಹೇಗಿರುತ್ತೆ, ಆ ಊರು ಈ ಊರು ಇದು. ಇಲ್ಲಿ ನೋಡಿ, ಇಲ್ಲಿ ಏನು ಬೇಕಾದ್ರೂ ನೋಡ್ತೀವಿ. ಅಲ್ಲೋಗಿ ನೋಡೋದಕ್ಕೆ ನಮಗೆ ಆಗೋದಿಲ್ಲ, ಕಾರಣ ನಮ್ಗೆ ಸ್ವಾರ್ಥ ಬಿಡೋದಿಲ್ಲ. ಯಾವಾಗಲೂ ಹಸನ್ಮುಖರಾಗಿರ್ತಕ್ಕಂಥ ವಾತಾವರಣ ಕಲ್ಪನೆ ಮಾಡ್ಕೊಳ್ಬೇಕು. ಇಲ್ಲಿ ಹಸನಾಗಿದ್ದರೆ ಇಲ್ಲಿ ಹಸನಾಗಿರುತ್ತೆ. ಹಸನ್ ಅಂದರೆ ಹಸನ್ ಸಾವಲ್ಲ, ಹಸನ ಇಲ್ಲಿ ವಸನಾದಿಗಳಿಗೆ ನಮಗೆ ಕೊಟ್ಟಿರ್ತಾನೆ ಪರಮಾತ್ಮ. ಇಟ್ಟು ವ್ಯಸನಕ್ಕೆ ಕೊಟ್ಟಿಲ್ಲ. ವ್ಯಸನಕ್ಕೆ ಹೋಗಬಾರ್ದು. ವ್ಯಸನ ಅದೊಂದು ಕೆಟ್ಟದ್ದು. ಹಸನ ಇಲ್ಲಿ ನಾವು ನಗಬೇಕು. ಯಾವಾಗಲೂ ಆನಂದವಾಗಿದ್ದರೆ ಇಲ್ಲಿ ನಗಿಸುತ್ತೆ. ಇಲ್ಲಿ ಯಾವಾಗ ನಗಿಸುತ್ತೆ ನಮ್ಮನ್ನು ನೋಡಿ ಇನ್ನೊಬ್ಬರು ಅವರು ಆನಂದವಾಗಿದ್ದಾರೆ ಅನ್ನೋದನ್ನು ಅಭ್ಯಾಸ ಮಾಡಿ ಅಂತ ಹೇಳಿ ನಾನು ಇಲ್ಲಿ ನಡೆದಿರ್ತಕ್ಕಂಥ ದೇವತೆಗಳಲ್ಲಿ ನೋಡಿ ಹಲವಾರು ಉದಾಹರಣೆ ಗುರುನಾಥರು ಗುರುವಿಗೆ, ಹಾಗೆ ನಮ್ಮ ಪೂಜ್ಯ ಗುರುವರಿಯರು ಇವನ್ನೂ ಕೂಡ ನೋಡಿದ್ದೀರಿ. ಯೋಗೇಶ್ವರ ಮಹಾರಾಜ್ ಅಂತ ಹೇಳಿ ಅವರು ಸ್ವರ್ಗದಲ್ಲಿ ಅವರಿಗೆ ನಾಮಧೇಯ ಇರ್ತಾರೆ. ಅವರು ಸ್ವರ್ಗದಲ್ಲಿ ಅವರ ನಾಮಧೇಯ. ಭೂಮಿಗೆ, ಈ ಭೂಲೋಕಕ್ಕೆ ನಾವು ನೋಡ್ತಾ ಇರೋದು ನಮ್ಗೆ ಎಷ್ಟು ನಾವು ಪುಣ್ಯಶಾಲಿಗಳು. ಆ ಯೋಗೀಶ್ವರ ಅಂದ್ರೆ ಈಶ್ವರ ಸಮಾನರು. ಅವರ ಒಂದು ದಿವ್ಯವಾದ ಅವತಾರ ಮಾಡಿರ್ತಕ್ಕಂಥ ಈ ಪುಣ್ಯಭೂಮಿ, ಅವರೇ ನಿರ್ಮಿಸಿರ್ತಕ್ಕಂಥ ಈ ಒಂದು ಸ್ಥಾನ ಸನ್ನಿಧಿ. ಇಂಥದ್ರಲ್ಲಿ ನಾವೆಲ್ಲ ಜನ ಸೇರಿ ಈ ಒಂದು ಸದ್ಗುಣವಾದ ಒಳ್ಳೆ ಸುಲಲಿತವಾದ ಸ್ವರ್ಗದ ವಿವರಣೆ, ವೈಕುಂಠ ಬ್ರಹ್ಮಲೋಕ ಕೈಲಾಸಗಳ ವಿವರಣೆ, ಈರೇಳು ಲೋಕಗಳ ವಿವರಣೆ ಎಲ್ಲವೂ ನಿಮ್ಮ ಕಿವಿಗಿದ್ದು ಇದನ್ನ ಮನದಲ್ಲಿ ಇಟ್ಕೊಂಡು ಇದನ್ನು ಕೇಳಿದ್ರೆ ಉಲ್ಲಾಸವಾಗುತ್ತೆ, ಆಯಾಸವಾಗಲ್ಲ, ಉಲ್ಲಾಸವಾಗುತ್ತೆ. ಎಷ್ಟು ಕೇಳಿದ್ರೂ ಉಲ್ಲಾಸವಾಗುತ್ತೆ. ಆ ಒಂದು ಶಕ್ತಿನ ಅಲ್ಲಿ ಹೇಗೆ ಅವರ ಮಹಾಸಭೆ ಒಳಗೆ ರೆಜುಲೇಷನ್ ಮಾಡಿದಾರೋ ಹಾಗೆ ನಮ್ಮ ಪೂಜ್ಯ ಗುರುವರಿಯರು ರೆಜುಲೇಷನ್ ಮಾಡಿ ಇಲ್ಲಿ ನಡೆದಿರ್ತಕ್ಕಂಥ 100% ಜನಗಳಿಗೆಲ್ಲರಿಗೂ ಕೂಡ ಆ ಒಂದು ಭಾವನೆ ಉತ್ಪ್ರೇಕ್ಷೆಯಾಗಲಿ, ಸದ್ಭಾವನೆ ಬರಲಿ, ಸದ್ಬುದ್ಧಿ ಬರಲಿ, ನಿಶ್ಚಲ ಮನಸ್ಸು ಬರಲಿ ಅಂತ ಹೇಳಿಬಿಟ್ಟು ಅವರ ಪಾದಾರವಿಂದದಲ್ಲಿ ಹಾಗೂ ಇಲ್ಲಿ ನಡೆದಿರ್ತಕ್ಕಂತಹ ಈ ಸ್ಥಾನದಲ್ಲಿ ವೇಗವಾದಷ್ಟು ಅದಕ್ಕಾಗಿ ಲೌಡ್ ಸ್ಪೀಕರ್ ಹೇಳೋದು ಅವ್ರಿಗೆಲ್ಲ ಕೇಳಿ ಅಂತ ಅವರೆಲ್ಲ ನಡೀತಾ ಇದ್ದಾರೆ, ಮುಖೇ ಹೇಳ್ತಾ ಇದ್ದಾರೆ. ಅವರ ಸಮ್ಮುಖದಲ್ಲಿ ಹೇಳಿ ನಾನು ಈ ಒಂದು ನನ್ನ ವಾಣಿಗೆ ಮಂಗಳ ಕೊಡ್ತಾ ಇದ್ದೀನಿ. ಕಾಯೇನ ವಾಚಾ ಮನಸೇಂದ್ರಿಯೈವಾಧ್ಯಾತ್ಮನ ಸ್ವಭಾವಾದು ಕರೋಮಿ ಯಜ್ಞತೋ ಸಕಲಂ ಪ್ರದಸ್ಮೈ ಶ್ರೀಮನ್ನಾರಾಯಣ ಇತಿ ಸಮರ್ಪಯಾಮಿ. ಅಚ್ಯುತಂ ಕೇಶವಂ ರಾಮನಾರಾಯಣಂ ಕೃಷ್ಣದಾಮೋದರಂ ವಾಸುದೇವಂ ಭಜೆ ಶ್ರೀಧರಂ ಮಾಧವಂ ಗೋಪಿಕಾಂ ನಮೋ ಜಾನಕಿ ನಾಯಕಂ ರಾಮಚಂದ್ರಂ ಭಜೆ ರಾಮಚಂದ್ರಂ ಭಜೆ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಸದಾ ಸರ್ವದಾ ಯೋಗ ಪೂಜಾಗಣ ತುಜೇ ಕಾರಣಿ ದೇಹನಾಸಾವಣವ ಉಪೇಕ್ಷೂನಕೋ ಗುಣವಂತ ಅನಂತ ರಘುನಾಯಕ ಮಾಗಣಿ ಸೂಚ್ಯಾತ ಜಾಯ ರಘುವೀರ ಸಮರ್ಥ ಶ್ರೀ ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಹರ ನಮಃ ಪಾರ್ವತೀ ವದಯ.
ಸ್ಥಿರವಾಗಿ